ಬಳ್ಳಾರಿಯಲ್ಲಿ ನಡೆದ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಎಫ್ಡಿಎ ಹುದ್ದೆಗಳ ಭರ್ತಿಗಾಗಿ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ಕಾಲುಗೆಜ್ಜೆ ಮತ್ತು ಕೈಯಲ್ಲಿ ಕತ್ತಲಿದ್ದ ಶಿವದಾರವನ್ನ ಕಟ್ ಮಾಡಿ ಒಳಗೆ ಕಳುಹಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಿಗದಿತ ವೇಳಾಪಟ್ಟಿಯಂತೆ ಪರೀಕ್ಷೆಯನ್ನ ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಅಭ್ಯರ್ಥಿಗಳು ಕೇಂದ್ರಗಳಿಗೆ ಆಗಮಿಸಿ ಪರೀಕ್ಷೆ ಬರೆಯುವುದಕ್ಕೆ ಸಿದ್ಧರಾಗಿದ್ದರು. ಆನ್ಲೈನ್ ಅಟೆಂಡೆನ್ಸ್ ಆಗದೆ ಇದ್ದರೆ ನಿಮ್ಮ ಎಕ್ಸಾಮಿನೇಷನ್ ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ. ದಯವಿಟ್ಟು ಅಭ್ಯರ್ಥಿಗಳು ಸಹಕರಿಸಬೇಕು. ಟೆಸ್ಟಿಂಗ್ ಆಗಿರಬೇಕು, ಆನ್ಲೈನ್ ಟೆಸ್ಟಿಂಗ್ ಆಗಿರಬೇಕು. ಹಾಲ್ ಟಿಕೆಟ್ ಬನ್ನಿ. ಈ ವೇಳೆ ಕೆಲ ವಿದ್ಯಾರ್ಥಿನಿಯರ ಕಾಲ್ಗೆಜ್ಜೆಯನ್ನ ತೆಗೆಯುವಂತೆ ಸೂಚನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಕಾಲ್ಗೆಜ್ಜೆಯನ್ನ ತೆಗೆದರು. ಇದರ ಜೊತೆಗೆ ಕೈಯಲ್ಲಿ ಮತ್ತು ಕತ್ತಲಿದ್ದ ಶಿವನ ದಾರವನ್ನ ಕೂಡ ಕಟ್ ಮಾಡಲಾಗಿದೆ. ಕೆಲ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದರಾದರೂ ಕೂಡ ಪರೀಕ್ಷೆ ಸಮಯವಾದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಳಗೆ ಹೋದರು. ಇನ್ನು ಪರೀಕ್ಷೆ ಸುಗಮವಾಗಿ ನಡೆಯುವಂತೆ ಪೊಲೀಸ್ ಭದ್ರತೆ ಹಾಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಯೋಜಿಸಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಾರಿದ್ದು ವಿವಿಧ ಇಲಾಖೆಗಳಿಂದ ಕರೆದಿರ್ತಕ್ಕಂಥ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತು ಇದು ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ಇರುತ್ತದನ್ನು ಆ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳು ಬೆಳಿಗ್ಗೆ ಹಾಜರಾಗಿರ್ತಕ್ಕಂಥದ್ದು. ಬೆಳಿಗ್ಗೆ ಒಂದು ಸೆಷನ್ ಇರುತ್ತೆ ಮತ್ತು ಮಧ್ಯಾಹ್ನ ಒಂದು ಸೆಷನ್ ಇರುತ್ತೆ ಅದನ್ನು. ಹೀಗಾಗಿ ಬೆಳಿಗ್ಗೆ 2 ಗಂಟೆ ಪೇಪರು, ಮಧ್ಯಾಹ್ನ ಕೂಡ 2 ಗಂಟೆ ಪೇಪರು. ಹಾಗಾಗಿ ಬೆಳಿಗ್ಗೆ ಜನರಲ್ ನಾಲೆಡ್ಜ್ ಪೇಪರ್ ಇತ್ತು ಅಂದರೆ ಮಧ್ಯಾಹ್ನ ಅವ್ರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ ಇರುತ್ತೆ ಸರ್ ಇದನ್ನು. ಹೀಗಾಗಿ ಎಲ್ಲರೂ ಕೂಡ ಸರಿಯಾದ ಸಂದರ್ಭಕ್ಕೆ ಇಲ್ಲಿ ಹಾಜರಾಗಿರ್ತಕ್ಕಂಥದ್ದು. ಎಲ್ಲ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯವರು ಹಾಗಾಗಿ ಸಂಬಂಧಪಟ್ಟಂಗೆ ಪ್ರಿಸ್ಕಿಂಗು ಮತ್ತು ಫೇಸ್ ರಿಕಗ್ನೇಷನ್ ಇರುತ್ತೆ ಸರ್ ಅದನ್ನು. ಆ ಪ್ರಕಾರನೇ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆ ಪ್ರಕಾರ ನಾವು ಕೂಡ ಸೂಕ್ತವಾದಂಥ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಇವತ್ತು ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.